ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ತಾ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಏನು ಅಂದರೆ, ಈಗ ತುಂಬಾ ವೈರಲ್ ಫೀವರ್ ಬಂದು ಸಖತ್ ಸಫರ್ ಮಾಡಿದ್ದೀನಿ. ವೈರಲ್ ಫೀವರ್ ಹೀಲ್ ಆಗೋಯ್ತು, ಜ್ವರ ಏನೂ ಕಡಿಮೆ ಆಗೋಯ್ತು. ಬಟ್ ಅದರದ್ದು ಪೋಸ್ಟ್ ವೈರಲ್ ಎಫೆಕ್ಟ್ ಇರುತ್ತಲ್ಲ, ಜ್ವರ ಬಂದಾದಮೇಲೆ ಎಷ್ಟು ಎಫೆಕ್ಟ್ ಆಗಿರುತ್ತೆ ಅದೆಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಕಾಲು ಶಿವರ್ ಆಗೋದು, ನಿಶಕ್ತಿ, ಒಂದು 5 ನಿಮಿಷ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅದು ಜಾಬಿಗೆ ಹೋಗಲೇಬೇಕಿತ್ತು. ನಾನು ಹೇಗೆ ಮೇಂಟೈನ್ ಮಾಡಿಕೊಂಡೆ ಅಂತ ಇವತ್ತಿನ ಬ್ಲಾಗಲ್ಲಿ ತುಂಬ ಟಿಪ್ಸ್ ಕೊಡ್ತೀನಿ. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಏನಿಲ್ಲ ಅಂದರೂ ಮಂತ್ಲಿ ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ, ನಿಶಕ್ತಿ ಇರುತ್ತೆ, ಸುಸ್ತಿರುತ್ತೆ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ನಾವು ಏನೇ ಆದರೂ ಕೂಡ ಮನೆ ಕೆಲಸ ಮಾಡಲೇಬೇಕು, ಬೇಸಿಕ್ ಕೆಲಸ ಅಂತೂ ಮಾಡಲೇಬೇಕು. ಅದನ್ನು ಯಾವ ರೀತಿ ನಾನು ಮ್ಯಾನೇಜ್ ಮಾಡ್ಕೋತಾ ಇದ್ದೆ, ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೆ, ಯಾಕೆಂದರೆ ನಾವು ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಎಷ್ಟು ದಿನ ಅಂತ ಹೊರಗಡೆ ತಂದು ತಿನ್ನೋಕ್ಕಾಗುತ್ತೆ? ಆ್ಯಕ್ಚುಲಿ ನೋಡಿದ್ರೆ ಒಂದು ದಿನವೂ ನಾನು ಹೊರಗಡೆ ತರಿಸ್ಕೊಂಡು ತಿಂದಿಲ್ಲ. ಎಷ್ಟು ದಿನ ಅಂತ ತರಿಸ್ಕೊಳ್ಳೋದು ಅಂತ, ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ಇತ್ತು. ಥರ್ಡ್ ಇಂಪಾರ್ಟೆಂಟು, ಡಾಕ್ಟರ್ ಹೇಳಿದ್ದು ಹೊರಗಡೆ ತಿನ್ನೋದ್ರಿಂದನೇ ಎಷ್ಟೊಂದು ಇನ್ಫೆಕ್ಷನ್ಸ್ ಅನ್ನೋದು ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡಿ, ಏನಾಗುತ್ತೋ ಒಂದು ಸಿಂಪಲ್ ಅಡುಗೆನೇ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತಲೇ ಹೇಳಿದ್ದಿತ್ತು. ಇವತ್ತಿನ ಬ್ಲಾಗಲ್ಲೂ ಆ ಥರನೇ ನನಗೆ ಏನೇನು ಆಗ್ತಾಯಿದೆ ಅಂತ ಇವತ್ತಿನ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಒಂದು ಸಿಂಪಲ್ ಪೊಂಗಲ್ ರೆಸಿಪಿನೂ ಹೇಳಿದ್ದೀನಿ. ಜೊತೆಗೆ ಹೇಳಿದ್ನಲ್ಲ, ಒಂದು ಕೊಲಾಬ್ರೇಷನ್ನು ಇತ್ತು ಅಂತ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು. ಇಷ್ಟ ಆದರೆ ನೋಡಿ. ಆಮೇಲೆ ಇದು ಹಿಂಗೆ ಅಂದರೆ, ಇಲ್ಲಿ ಒಂದು ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಏನಾದರೂ ಸೈನ್ಸ್ ರಿಲೇಟೆಡ್ ನನಗೆ ನೋಡೋಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಿಂಗೆ ಒಂದು ಬಿರುಗಾಳಿ ಹೆಂಗೆ ಬರುತ್ತೆ, ಸುಂಟ್ರು ಗಾಳಿ ಹೆಂಗೆ ಬರುತ್ತೆ, ಬೇರೆ ಬೇರೆ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಇರ್ಬೋದು, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಆ ಮ್ಯೂಸಿಯಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ನನಗೆ ಭಾರಿ ಖುಷಿಯಾಗೋಯಿತು. ಕೆಲವೆಲ್ಲ ನಾವು ನೋಡ್ತಾ ಇರ್ತೀವಿ, ಈಗ ಬಾವಿ ಅಲ್ಲಿ ನೀರು ಸೇದೋದು, ಯಾವ ಮೆಕ್ಯಾನಿಸಮ್ ಅದು ಎಲ್ಲ ಫಿಸಿಕಲ್, ಇಲ್ಲಿ ನೋಡಿ ತಲೆ ಮಾತ್ರ ಕಾಣುತ್ತೆ, ಮನುಷ್ಯ ಒಳಗಡೆ ಹೋಗಾದ್ಮೇಲೆ ಬಾಡಿ ಡಿಸಪಿಯರ್ ಆಗುತ್ತೆ. ಅಲ್ಲೊಂದು ಮಿರರ್ ಇಟ್ಟಿರ್ತಾರೆ, ಅದೊಂಥರ ಇಂಟರ್ನಲ್ ರಿಫ್ಲೆಕ್ಷನ್ ಥರ ಆಗ್ತಾ ಇರುತ್ತೆ. ಅದರದ್ದು ಮೆಕ್ಯಾನಿಸಮ್ ಓದೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನಂತೂ ಇದು ಆ್ಯಕ್ಚುಲಿ ಜ್ವರ ಬರೋಕ್ಕಿಂತ ಮೊದಲೇ ವೀಡಿಯೋ ಮಾಡಿದ್ದು. ಇಷ್ಟು ಎನರ್ಜೆಟಿಕ್ ಆಗಿ ನನ್ನ ಮುಖದಲ್ಲಿ ಇಷ್ಟು ಕಳೆ ಎಂಥದ್ದು ಇಲ್ಲ, ತುಂಬಾ ಸಣ್ಣ ಆಗೋಗಿದ್ದೀನಿ. ಸೊ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವತ್ತು ಹೆಂಗೆ ನಾನು ಫೇಸ್ ಮಾಡಿದೆ. ಆ್ಯಕ್ಚುಲಿ ನಾನೇ ಒಂಥರ ತುಂಬ ಪಾಠ ಕಲ್ತಿದ್ದೀನಿ. ಅದು ನಿಮಗೂ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಏನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ಮು, ಸುಸ್ತಾಗೋದು, ನಿಶಕ್ತಿ ಆಗೋದು, ಅದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾನೆ ಇರುತ್ತೆ. ಅದಕ್ಕೆ ಅಂದ್ಕೊಂಡೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೇ ನಮಗೆ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಭಾರಿ ಕಷ್ಟ ಆಗೋಗುತ್ತೆ. ಹುಷಾರಿ ಇರೋ ಥರ ಮಾಡಿದ್ರೆ ಅಂತೂ ಇನ್ನೂ ಕಷ್ಟ ಆಗೋಗುತ್ತೆ. ನಾನಿವತ್ತು ಒಂದು ರೆಸಿಪಿ ಮಾಡೋಕ್ಕೋಸ್ಕರ ಇದು ಅಗಾರೋ ಅವ್ರದ್ದು ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಮೇನ್ ಯೂನಿಟ್ಟು ಮತ್ತು ಬಾಯ್ಲಿಂಗ್ ರ್ಯಾಕು, ಪೋಚಿಂಗ್ ಟ್ರೇ, ಟ್ರಾನ್ಸ್ಪರೆಂಟ್ ಲಿಡ್ಡು, ಮೆಷರಿಂಗ್ ಕಪ್ ಇರುತ್ತೆ, ಮತ್ತು ಒಂದು ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿರ್ತಾರೆ. ತುಂಬ ಯೂಸ್ಫುಲ್ ಪ್ರಾಡಕ್ಟು. ಇಷ್ಟ ಆದವ್ರು ಟ್ರೈ ಮಾಡಿ. ಎಗ್ನ ಬಾಯ್ಲ್ ಮಾಡೋಕ್ಕೆ 85 ml ನೀರನ್ನ ಈ ಟ್ರೇಯಲ್ಲಿ ಹಾಕಿ, ಅದ್ರ ಮೇಲೆ ಟ್ರೇ ಮೇಲೆ ಈ ಥರ ಎಗ್ನ ಬಾಯ್ಲ್ ಮಾಡ್ಕೋಬೋದು. ಪರ್ಫೆಕ್ಟಾಗಿ ಬಾಯ್ಲ್ ಆಗುತ್ತೆ. ಆ್ಯಕ್ಚುಲಿ ಸಿಪ್ಪೆ ಸುಲಿಯೋಕ್ಕೂ ಕೂಡ ತುಂಬ ಈಸಿಯಾಗಿ. ಸೊ ಈ ಥರ ಬಾಯ್ಲ್ ಕೂಡ ಮಾಡ್ಕೋಬೋದು. ನಾನಿವತ್ತು ಪೋಚ್ಡ್ ಎಗ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ 85 ml ನೀರು ಹಾಕಿ ಆ ಟ್ರೇ ಇಟ್ಟು, ಟ್ರೇ ಮೇಲೆ ಈ ಥರ ಒಂದು ಪೋಚಿಂಗ್ ಟ್ರೇನ ಇಟ್ಟು ಅದನ್ನು ಗ್ರೀಸ್ ಮಾಡಬೇಕು. ಎಣ್ಣೆ ಹಾಕಾದ್ಮೇಲೆ ಈ ಥರ ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಪೆಪ್ಪರ್ ಪೌಡರು, ಸಾಲ್ಟು, ಸಿಂಪಲಾಗಿ ಒಂದು ಸಲಾಡ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿಟ್ಟನ್ನ ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡಿ ಅದಕ್ಕದೇ ಆಫ್ ಆಗುತ್ತೆ. ನೋಡ್ತಾ ಇರ್ಬೋದು ಒಂದು ಇಡ್ಲಿ ಥರ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ಮಕ್ಕಳಿಗೆ ಈ ರೀತಿ ಎಗ್ ಮಾಡಿಕೊಟ್ರೆ ಅವ್ರಿಗೂ ಇಂಟ್ರೆಸ್ಟಿಂಗ್ ಆಗಿ ತಿಂತಾರೆ. ಸಲಾಡ್ಗೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ರಫಾಗಿ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಮತ್ತು ನೀವು ಏನು ಇಷ್ಟ ಆಗುತ್ತೋ ಸಲಾಡ್ಗೆ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಈ ಥರ ಪೋಚ್ಡ್ ಎಗ್ ಇರುತ್ತಲ್ಲ, ಆ ಒಂದನ್ನು ನಾನು 4 ಥರ ಮಾಡ್ಕೊಂಡಿದ್ದೀನಿ. ಇದು ರಿಚ್ ಇನ್ ಪ್ರೋಟೀನ್ಸು ಮತ್ತು ಎಷ್ಟೊಂದು ಫೈಬರು ಸೇರುತ್ತೆ. ತರಕಾರಿ ಎಲ್ಲ ಹಾಕಿರೋದ್ರಿಂದ, ಟೊಮ್ಯಾಟೊ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದೊಂದು ಸಿಗ್ತಾ ಇದ್ದರೆ ಅದ್ರ ಜೊತೆಗೆ ನಾನು ಸ್ವಲ್ಪನೇ ಸಾಲ್ಟ್ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಪೆರಿ ಮಸಾಲ ಮತ್ತು ಪಿಜ್ಜಾ ಸೀಸ್ನಿಂಗು, ಸ್ವಲ್ಪ ಎಂಥದ್ದು ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಮ್ಯಾಗಿ ಮಸಾಲ, ನಿಮ್ಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ನನಗೀಗ ನಿಶಕ್ತಿ ಆಗಿರೋದ್ರಿಂದ ಈ ಥರ ಒಂದು ರೆಸಿಪಿ ಟ್ರೈ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು ಟೇಸ್ಟ್. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಈಗ ಪೊಂಗಲ್ ಹೇಗೆ ಅಂತ ಒಂದು ರಫಾಗಿ ಹೇಳ್ತೀನಿ. ಆಮೇಲೆ ಹುಷಾರಿಲ್ದಿರೋ ಟೈಮಲ್ಲಿ ನಿಮಗೆ ತುಂಬ ಏನು ಕೋಲ್ಡ್ ಇಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಡೈಜೆಷನ್ನು ಈಸಿಯಾಗಿ ಆಗೋಕ್ಕೆ, ತುಂಬ ಸ್ವಲ್ಪ ಆರಾಮಾಗಿ ಬೇಗ ಆಗಬೇಕು, ಹೆಲ್ತ್ಗೆ ಒಳ್ಳೆಯದು, ಪ್ರೋಟೀನ್ ಇರಬೇಕು, ಎನರ್ಜಿನೂ ಸಿಗಬೇಕು ಅಂದರೆ ಬೆಸ್ಟ್ ಅಂದರೆ ಪೊಂಗಲ್. ಈಸಿಯಾಗಿ ಡೈಜೆಷನ್ ಆಗಿಬಿಡುತ್ತೆ. ನನಗೆ ಈಗಲೂ ಆಯಿತಾ, ಜ್ವರ ಬಂದು 20 ಡೇಸ್ ಆಯಿತು. ಬಾಯೆಲ್ಲ ಎಷ್ಟು ಕೆಟ್ಟೋಗಿದೆ ಅಂದರೆ ನನಗೇನು ತಿಂದ್ರೂ ಇಷ್ಟ ಆಗ್ತಾಯಿಲ್ಲ. ಜೊತೆಗೆ ಒಂಥರ ಬಾಯೆಲ್ಲ ಕಹಿ ಅನಿಸುತ್ತೆ. ಆಮೇಲೆ ನಿಮಗೂ ಆ ಥರ ಅನಿಸುತ್ತೆ. ಹುಷಾರಿಲ್ದಿರೋ ಟೈಮಲ್ಲಿ ನಾವು ಮಾಡಿರೋ ಅಡುಗೆನ ನೋಡಿದ್ರೇ ವಾಮಿಟ್ ಬರುತ್ತೆ. ನನಗೆ ಹಾಗೆ ಆಗ್ತಾಯಿದೆ. ಮನೆಯವರೆಲ್ಲ ಚೆನ್ನಾಗಿದೆ ಅಂತ ತಿಂತಾ ಇರ್ತಾರೆ. ನಾನು ಈವನ್ ಪಪ್ಪು, ಪಲಾವು ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ಆಯಿತಾ. ಕೆಲವೆಲ್ಲ ನನಗೆ ಮಾಡಿ ಅಭ್ಯಾಸ ಆಗಿಬಿಟ್ಟು ಸ್ಟ್ಯಾಂಡರ್ಡು ಈ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆಷ್ಟು ಬಾಯಿ ಕೆಟ್ಟೋಗಿದೆ ಅಂದರೆ ಈಗಲೂ ಸರಿ ಹೋಗಿಲ್ಲ. ನಾನು ಅಲ್ಲಿಗೂ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವಳಿಗೆ ಹೇಳಿದೆ ಸ್ವಲ್ಪ ಉಪ್ಸಾರು ಖಾರ ಎಲ್ಲ ಮಾಡಿಕೊಡು ಅಂತ. ಅದಿಷ್ಟ ಆಯಿತು. ನಿಜವಾಗ್ಲೂ ಉಪ್ಸಾರಲ್ಲಿ ಏನೂ ಇರಲ್ಲ ಆಯಿತಾ, ಬರೀ ಬೇಯಿಸಿರೋ ನೀರು, ತರಕಾರಿ ಬೇಯಿಸಿರೋ, ಸೊಪ್ಪು ಬೇಯಿಸಿರೋ ನೀರು, ಅದಕ್ಕೆ ಖಾರ ಅದೆಲ್ಲ ಇರುತ್ತಲ್ವ. ಅದು ಬೇರೆಯವ್ರು ಮಾಡಿರೋದು ಆ ರುಚಿನೇ ಒಂಥರ, ಸಿಂಪಲಾಗಿ ಮಾಡಿದರೂ ಕೂಡ ಅದೊಂಥರ ಏನೋ ಬಾಯಿಗೆ ರುಚಿ ಕೊಡುತ್ತೆ. ಅದೇನು ತುಂಬ ಈ ಸತಿ ರಿಯಲೈಸ್ ಆಗ್ತಾಯಿದೆ ನನಗೆ, ನಾನು ಮಾಡಿರೋ ಅಡುಗೆನೇ ನನಗೆ ಇಷ್ಟ ಆಗ್ತಿಲ್ಲ. ನಿನ್ನೆನೂ ಅಷ್ಟೇ ತುಂಬ ನಿಶಕ್ತಿ ಇತ್ತು, ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇವನ್ ಕಿಚನಲ್ಲೂ ಕೂಡ ಒಂದು ಚೇರ್ ಹಾಕೊಂಬಿಟ್ಟಿದ್ದೀನಿ. ಒಂದು 5 ನಿಮಿಷ 10 ನಿಮಿಷ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಮಾಡಿದ್ದೀನಿ ಅಂದರೆ ಗಿಡಿನೆಸ್ ಬರ್ತಾಯಿದೆ. ಆಮೇಲೆ ಕೈಕಾಲೆಲ್ಲ ಶಿವರಿಂಗ್ ಸ್ಟಾರ್ಟ್ ಆಗೋದು, ಆ ಥರ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಅದು ಆಬ್ವಿಯಸ್ ಅಂತೆ. ನಾನು ಡಾಕ್ಟ್ರಿಗೂ ಹೋಗಿ ಕೇಳಿದೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂದರೆ, ಒಂದು ಚಿಕ್ಕ ವೈರಸ್ ತುಂಬಾ ಬಾಡಿನ ವೀಕ್ ಮಾಡಿಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ. ನಮಗೆ ಮೊದಲಿರೋ ಥರ ಸ್ಟ್ರೆಂತ್ ಸಿಗಬೇಕು ಅಂದರೆ ಆಲ್ಮೋಸ್ಟ್ 2 ಮಂತ್ಸ್ 3 ಮಂತ್ಸ್ ಆಗುತ್ತೆ ನಿಮಗೆ. ಅದಷ್ಟು ಬಾಡಿ ಇಮ್ಯೂನ್ ಸಿಸ್ಟಮ್ನ ಹಾಳು ಮಾಡಿರುತ್ತೆ. ಬಾಡಿ ಸ್ಟ್ರೆಂತ್ ಇರಲ್ಲ ನಿಮಗೆ. ನೀವು ಚೆನ್ನಾಗಿ ಸ್ವಲ್ಪ ನಾನ್ ವೆಜ್ ತಿನ್ನಿ, ಪ್ರೋಟೀನ್ಸ್ ತಿನ್ನಿ. ಅಂದರೆ ಜ್ವರ ಇರೋ ಟೈಮಲ್ಲಿ ನಾನ್ ವೆಜ್ ತಿನ್ನಲೇಬೇಡಿ ಅಂತ ಹೇಳಿದರು. ಆಮೇಲೆ ರಿಕವರ್ ಆದಮೇಲೆ ಸ್ವಲ್ಪ ಚಿಕನ್ನು ಮಟನ್ನು ಎಲ್ಲ ತಿನ್ನಿ ಅಂತ ಹೇಳಿದ್ರು. ಮೊನ್ನೆ ಸಂಡೇ ಎಲ್ಲ ಹಸ್ಬೆಂಡೂ ಅಷ್ಟೇ, ನೀನು ಸ್ವಲ್ಪ ತಿನ್ನು, ಸ್ವಲ್ಪ ಚೇತರಿಸ್ಕೋತೀಯ, ಸ್ಟ್ರೆಂತ್ ಬರುತ್ತೆ ಅಂತ ತಂದರೆ ಬಾಯಿಗೆ ಇಡೋಕ್ಕಾಗ್ತಿಲ್ಲ. ಮನೆಯವರೆಲ್ಲ ಇಲ್ಲ ಚೆನ್ನಾಗಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಾಗಿದೆ ಅಂತಾರೆ. ಬಟ್ ನನ್ನ ಕೈಯಲ್ಲಂತೂ ಬಾಯಲ್ಲಿ ಇಡೋಕ್ಕೆ ಆಗ್ತಿರ್ಲಿಲ್ಲ, ಸಿಕ್ಕಾಬಟ್ಟೆ ಒಂಥರ ಆಗೋಗಿದೆ. ಸೊ ಆ ಥರ ಟೈಮಲ್ಲಿ ನನಗೆ ಸ್ವಲ್ಪ ವೆಜ್ ರೆಸಿಪೀಸೇ ಅಷ್ಟು ಇಷ್ಟ ಆಗ್ತಾಯಿದೆ. ಪ್ರೋಟೀನು ಅದು ಇದು ಅದರಲ್ಲೇ ಸ್ವಲ್ಪ ತೊಗೊಂಡು ನಾನು ಹೀಲ್ ಮಾಡ್ಕೋಬೇಕು. ಈಗ ನಾನು ಏನೇನು ಮಾಡ್ತಿದ್ದೆ ಅಂದರೆ, ಯಾವುದು ಇಂಪಾರ್ಟೆಂಟ್ ಅಷ್ಟೇ, ಅಡುಗೆ ಅಂತೂ ಮಾಡಲೇಬೇಕಾ, ಅದೂ ಅಷ್ಟೇ. ನಾನು ಹೇಳಿದ್ನಲ್ಲ, ಕಿಚನಲ್ಲೇ ಚೇರ್ ಹಾಕ್ಕೊಂಡಿದ್ದೀನಿ. ಯಾವಾಗ ನಾನು ಕುತ್ಕೊಂಡು ಮಾಡೋಕ್ಕಾಗುತ್ತೋ ಅವಾಗೆಲ್ಲ ನಾನು ಕುತ್ಕೊಂಡೇ ಇರ್ತೀನಿ. 1-1.5 ಗಂಟೆ ಟೈಮ್ ಕೆಲಸ ಮಾಡಿದರೆ 1 ಅವರ್ ನಾನು ಕುತ್ಕೊಂಡೇ ಮಾಡಿರ್ತೀನಿ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು, ಅಲ್ಲೊಂದು ಒಂಥರ ಹಂಡೆ ಥರ ಇದೆ, ಅದ್ರ ಮೇಲೇ ಎಲ್ಲ ಟೇಬಲ್ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ನಾವೇ ಕಂಡುಹಿಡ್ಕೋಬೇಕು ಹೆಂಗೆ ನಾವು ಈಸಿಯಾಗಿ ಮಾಡ್ಕೋಬೇಕು ಅಂತ. ಹಸ್ಬೆಂಡು, ಮಕ್ಕಳು ಎಷ್ಟು ಆಗಿದೆಯೋ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರುಗಳಿಲ್ಲ ಅಂದರೆ ನನಗಂತೂ ಆಗ್ತಾನೇ ಇರಲಿಲ್ಲ, ಮೇಂಟೈನ್ ಆಗ್ತಾನೇ ಇರಲಿಲ್ಲ. ಅದೇ ಇಂಥ ಟೈಮಲ್ಲೇ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಎಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ, ಅವರಿಲ್ಲ ಅಂದರೆ ಇನ್ನೂ ಕಷ್ಟ ಆಗ್ತಿತ್ತು. ಏನೇನು ಇಂಪಾರ್ಟೆಂಟು ಬೇಸಿಕ್ ಅಷ್ಟೇ, ಕುಕ್ಕಿಂಗು, ಅದರಲ್ಲೂ ಅವ್ರೇನಾದ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ, ಇದು ಆಲ್ಮೋಸ್ಟ್ 2nd ವೀಕ್ ನಂದು ನಾನು ಹುಷಾರಿಲ್ದಂಗೆ ಆಗಿ. ಫಸ್ಟ್ ವೀಕ್ ಅಂತೂ ನಾನು ಏನೂ ಮಾಡಿರಲಿಲ್ಲ ಆಯಿತಾ. ಫುಲ್ ಬೆಡ್ ರಿಡನ್ ಆಗಿಬಿಟ್ಟಿದೆ. ಅಷ್ಟು ಮಲಗು ಎದ್ದೇಳು, 1-2 ತುತ್ತಿನೂ ಮತ್ತೆ ಮಲಗು, ಫುಲ್ ಶವರಿಂಗ್ ಸ್ಟಾರ್ಟ್ ಆಗು, ಬೆವರೋದು, ಜ್ವರ ಬರೋದು, ಈ ಥರನೇ ಆಗ್ತಾಯಿತ್ತು. ನಾನು ಹೇಳ್ತೀನಲ್ಲ ಫ್ರೆಂಡ್ಸ್, ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ, ಬಸ್ಸಲ್ಲಿ ಎಲ್ಲ ಓಡಾಡ್ತಿರ್ತೀವಿ. ಇನ್ಫೆಕ್ಷನ್ ಅನ್ನೋದು ಕಾಮನ್ನು, ಅದು ವೆದರ್ ಚೇಂಜ್ ಆಗ್ತಿರುತ್ತೆ. ಆಮೇಲೆ ಎಷ್ಟು ಜನ ಮೇಲ್ ಮಾಡಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ಹೇಗಿದ್ದೀರಾ, ಏನಾದ್ರು ಸೀರಿಯಸ್ಸಾ, ಏನಕ್ಕೆ ವ್ಲಾಗ್ ಮಾಡ್ತಿರ್ಲಿಲ್ಲ ಅಂತ. ನನಗೆ ನಿಜ ಹೇಳ್ತೀನಲ್ಲ, ನನಗೆ ಮಾತಾಡೋಕ್ಕೆ ಶಕ್ತಿನೇ ಇರ್ತಿರ್ಲಿಲ್ಲ. ಆಗ ಹಸ್ಬೆಂಡ್ ಕೂತು ಹೇಳಿದ್ದು, ಬೇಡ ಅಷ್ಟೊಂದು ಸ್ಟ್ರೈನ್ ಮಾಡ್ಕೊಳ್ಳೇಬೇಡ. ಆಮೇಲೆ ಆ ಕೊಲಾಬ್ರೇಷನ್ಸ್ ಅವರು ಎಷ್ಟು ದೇವ್ರ ಥರ ಎಲ್ಲರೂ ಅರ್ಥ ಮಾಡ್ಕೊಂಡ್ರು ಅಂದರೆ, ಅವರು ಅಷ್ಟೇ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ ವೈರಲ್ ಫೀವರು ಅಂತ ಹೇಳಿದ್ದಕ್ಕೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಡಿಲೇ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಅಂತ ನಾನು ಅದಕ್ಕೆ ಅನಿಸುತ್ತೆ. ನಾನು ಸ್ಟ್ರಾಂಗಾಗಿ ಅದನ್ನು ಬಿಲೀವ್ ಮಾಡ್ತೀವಿ. ನಮ್ಮಲ್ಲಿ ಒಳ್ಳೆತನ ಇದ್ದರೆ, ನಾವು 10 ಜನಕ್ಕೆ ಒಳ್ಳೇದು ಮಾಡಿದ್ರೆ ಎಲ್ಲರೂ ದೇವ್ರ ಥರನೇ ನಮಗೆ ಆ ಟೈಮಲ್ಲಿ ಕಾಪಾಡ್ತಾರೆ. ಕೆಲವ್ರು ಯೂಶ್ವಲಿ ಕೊಲಾಬ್ರೇಷನ್ಸ್ ಅವರು ಈ ಟೈಮಿಗೆ ಹೇಳಿದ್ರು, ಆ ಟೈಮ್ಗೆ ಆಲ್ಮೋಸ್ಟ್ 10 ಡೇಸ್ ಡಿಲೇ ಆಗಿದ್ದು ನಂದೆಲ್ಲ
ಇದನ್ನೆಲ್ಲ ಮಾಡೋದು ಆಯಿತಾ. ಆಮೇಲೆ ಅವ್ರು ಹೇಳಿದ್ರು, ನೀವು ಏನೂ ಇದು ಮಾಡ್ಕೊಬೇಡಿ, ಫಸ್ಟ್ ಹೆಲ್ತ್ನ ನೋಡ್ಕೊಳ್ಳಿ, ಆಮೇಲೆ ನಿಧಾನಕ್ಕೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ, ಫಸ್ಟ್ ಹೆಲ್ತ್ನ ನೋಡ್ಕೊಳ್ಳಿ ಅಂತ. ನನಗೆ ಒಬ್ಬೊಬ್ಬರು ಅಷ್ಟು ಹೆಲ್ಪ್ ಮಾಡಿರೋದು. ನೀವುಗಳು ಅಷ್ಟೇ ಫಸ್ಟ್ ಹೆಲ್ತ್ ನೋಡ್ಕೊಳ್ಳಿ, ವ್ಲಾಗ್ ಮಾಡದೇ ಇದ್ರೂ ಪರವಾಗಿಲ್ಲ. ಆಮೇಲೆ ಹಸ್ಬೆಂಡು ಕೂತ್ಕೊಂಡು ಹೇಳಿದ್ದು, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಏನೂ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಬೇಕಾದ್ರೆ ರಿಟರ್ನ್ ಕೊಟ್ಟರು ಪರವಾಗಿಲ್ಲ, ಅವರಿಗೆ ಕೊಲಾಬ್ರೇಷನ್ಸ್ ಆಗಲ್ಲ ಅಂತ ಹೇಳ್ಬಿಡು, ಫಸ್ಟ್ ನೀನು ಹೆಲ್ತ್ ನೋಡ್ಕೊ. ಅಂದರೆ ಏನು ಗೊತ್ತಾ, ಅದು ಅಷ್ಟು ಕನಸನ್ನು ಸರಿ ಹೋಗ್ಬಿಡ್ಬೇಕು ಅಂತ. ಅದು ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಏನಿಲ್ಲ ಅವರು, ಆಯಿತಾ. ಬಟ್ ಆದರೂ ಟೈಮಿಗೆ ಎಷ್ಟು ನನ್ನ ಜೊತೆಗಿದ್ರು ಅಂದರೆ ಮಾರಲಿ, ಫಿಸಿಕಲಿ, ಆಮೇಲೆ ಎಲ್ಲ ಪ್ರತಿಯೊಂದರಲ್ಲೂ ನನಗೆ ಆಗ್ತಾನೇ ಇರಲಿಲ್ಲ. ಅಷ್ಟೊಂದು ಮಕ್ಕಳು ಅಷ್ಟೇ, ದೊಡ್ಡ ಮಗಳು ಇವನ್ ಚಿಕ್ಕವಳು ಎಷ್ಟಾಗುತ್ತೋ ಅವಳು ಅಷ್ಟು ಮಾಡ್ತಿದ್ಲು. ಮೇಯ್ನಾಗಿ ಅವಳು ನನಗೆ ತೊಂದರೆ ಕೊಡ್ತಾ ಇರಲಿಲ್ಲ. ದೊಡ್ಡವಳು ಅಷ್ಟೇ, ನನ್ನ ಹಸ್ಬೆಂಡು ದೊಡ್ಡ ಮಗಳು ಅಷ್ಟಿಷ್ಟು ಹೆಲ್ಪ್ ಮಾಡಿರೋದಲ್ಲ. ಸೊ ನಾನು ಆಮೇಲೆ ರಿಕವರ್ ಆದಮೇಲೆ 1 ವೀಕ್ ಈ ಥರ ಇತ್ತು, ಫುಲ್ ಕಷ್ಟ ಇರ್ತಿತ್ತು. ಆಮೇಲೆ 1 ವೀಕ್ ಆದಮೇಲೆ ಏನು ಅಂದರೆ ಜಸ್ಟ್ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೆ. ಅಲ್ಲಿ ಕಿಚನ್ಗೆ ನೋಡಿದ್ದೀನಿ, ಸ್ಟವ್ ನೋಡಿದ್ದೀನಿ, ಎಣ್ಣೆ ನೋಡಿದ್ದೀನಿ, ಏನೂ ಗೊತ್ತಿಲ್ಲ, ಒಂಥರ ವಾಮಿಟಿಂಗ್ ಸೆನ್ಸೇಷನು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಈ ಥರದ್ದೆಲ್ಲ ಆಗ್ತಿತ್ತು. ಭಾರಿ ಕಷ್ಟ ಆಗ್ತಿತ್ತು. ಆದರೂ ಕೂಡ ಮನೆಯವ್ರಿಗೆಲ್ಲ ಮಾಡಬೇಕಲ್ಲ ಅಂತ ಈ ಪಾಸ್ಟ್ 1 ವೀಕ್ ನಾನು ಮಾಡಿದ್ದೀನಿ. ಕೂತಿಲ್ಲ ನಾನು, ಸುಸ್ತಾದರೆ ಸ್ವಲ್ಪ ಹೇಳ್ತಿದ್ದೆ, ಹೆಲ್ಪ್ ತೊಗೋತಾ ಇದ್ದೆ. ಸೊ ಅದೂ ಇಂಪಾರ್ಟೆಂಟ್. ಆಮೇಲೆ ಅರ್ಜೆಂಟ್ ಇಲ್ಲದೆ ಇರೋ ವರ್ಕ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಹಬ್ಬ ಮಾತ್ರ ನನಗೇನೋ ಒಂದು ಮೂಲೆಯಲ್ಲಿ ಅನಿಸಿತ್ತು, ದೇವ್ರದ್ದೇ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ. ನನಗೆ ನಾನೊಂದು 20-30% ಮಾಡಿದ್ದೀನಿ. ಹಸ್ಬೆಂಡ್ ಮ್ಯಾಕ್ಸಿಮಮ್ ಮಾಡಿದ್ದಾರೆ, ಮಗಳೂ ಮ್ಯಾಕ್ಸಿಮಮ್ ಮಾಡಿದ್ದಾರೆ, ಆಯಿತಾ. ಫಸ್ಟು ಹಸ್ಬೆಂಡೇ ತುಂಬ ಹೆಲ್ಪ್ ಮಾಡಿಕೊಟ್ರು. ನನ್ನ ಕೈಯೆಲ್ಲ ನಡ್ತಾ ಇತ್ತಲ್ಲ, ಸ್ಯಾರಿ ಉಡ್ಸೋದು ಅದೆಲ್ಲ ಆಗ್ತಿರ್ಲಿಲ್ಲ ದೇವರಿಗೆ. ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ ನಾನು ಹೆಂಗಾಯಿತು ಪೂಜೆ ಎಲ್ಲ, ಶಾರ್ಟ್ಸ್ ಎಲ್ಲ ಹಾಕಿದ್ನಲ್ಲ, ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಒಂದು 11 ಜನ ಮುತ್ತೈದೆಯರು ಬಂದಿದ್ದರು. ಅವ್ರುಗಳೆಲ್ಲ ಹೇಳಿದ್ರು, ಎಷ್ಟು ಚೆನ್ನಾಗಿ ಕೂರಿಸಿದ್ದೀರಾ. ಅವ್ರಿಗೆ ಯಾರಿಗೂ ಏನೂ ನಾನು ಹೇಳಿಲ್ಲ, ಹುಷಾರಿಲ್ಲ, ಮಾಡಿಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಅವರೆಲ್ಲ ಹೇಳಿದ್ದಷ್ಟೇ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಡೆಕೋರೇಷನ್ನು ಎಲ್ಲ. ಸೊ ಅದನ್ನೆಲ್ಲ ಕ್ರೆಡಿಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಮೇಯ್ನಾಗಿ ಹಸ್ಬೆಂಡ್ಗೆ ಇದು ಮಾಡ್ತೀನಿ. ಸೊ ಈ ಪೊಂಗಲೂ ಅಷ್ಟೇ, ನಾನು ಯಾವಾಗಲೂ ಹೀಗೆ ಮಾಡೋದು. ಫಸ್ಟ್ ಹೆಸರುಬೇಳೆನ, ಅಕ್ಕಿನ, ಜೀರಿಗೆ, ಉಪ್ಪು, ಅರಿಶಿನ ಇದಿಷ್ಟು ಸ್ವಲ್ಪ ಜಾಸ್ತಿ ನೀರು, 1 ಪಾವ್ ಇದ್ದರೆ 1 ಪಾವ್ ಇದ್ದರೆ 2 ಗ್ಲಾಸ್ಗಿಂತ 2.5 ಗ್ಲಾಸ್ ಅಷ್ಟು ಹಾಕ್ತೀನಿ. ಫಸ್ಟೇ ಜಾಸ್ತಿ ನೀರು ಹಾಕೋಳಕ್ಕೆ ಹೋಗಲ್ಲ, ಮುದ್ದೆ ಆಗುತ್ತೆ ಅಂತ. ಆಮೇಲೆ ಮಿಕ್ಸಿಗೆ ಕಾಯಿ, ಹಸಿಮೆಣ್ಸಿನ್ಕಾಯಿ, ಮೆಣಸು, ಜೀರಿಗೆ ಇಷ್ಟೇ ರುಬ್ಕೋತೀನಿ. ಕಾಯಿ, ಹಸಿಮೆಣ್ಸಿನ್ಕಾಯಿ, ಮೆಣಸು, ಜೀರಿಗೆ, ಸ್ವಲ್ಪ ಶುಂಠಿ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಒಗ್ಗರಣೆ ಮಾಡಿ ಆ ರುಬ್ಕೊಂಡಿರೋದನ್ನು ಹಾಕಿ, ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಮಿಸ್ ಮಾಡಬೇಡಿ, ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಕುದಿಸೋದು ಅಷ್ಟೇ, ಎಲ್ಲ ಮಸಾಲೆ ಹಾಕಿ, ಒಗ್ಗರಣೆ ಹಾಕಿ, ನಾವೇನು ಬೇಯಿಸ್ಕೊಂಡಿರ್ತೀವಲ್ವ ಅದಕ್ಕೆ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ, ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ತಲೆ ಹಟ್ಬಿಡುತ್ತೆ. ಹಸ್ಬೆಂಡು ಬೇಗ ಡ್ಯೂಟಿಗೆ ಹೋದರು. ಇದೆಲ್ಲ ಬಂದು ಗೊತ್ತಾ, ಹುಷಾರಿಲ್ದಿರೋ ಟೈಮಲ್ಲಿ ವ್ಲಾಗ್ ಮಾಡ್ಕೋತಾ ಇದ್ದೆ, ಕಮಿಟ್ಮೆಂಟ್ ಇತ್ತಲ್ಲ ಅಂತ. ಬಟ್ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಪಾಡ್ ನನಗೆ ಗೊತ್ತು, ನಂದು ಬೇರೆ ಟೀಚಿಂಗ್ ಪ್ರೊಫೆಷನಲ್ಲಿ ಮಾತೇ ನಮ್ಮ ಬಂಡವಾಳ. ಎಷ್ಟು ಸುಸ್ತಾಗ್ತಿತ್ತು ಅಂದರೆ ಇವನ್ ನನ್ನ ಸ್ಟೂಡೆಂಟ್ಸು ಸಪೋರ್ಟ್ ಮಾಡಿದ್ದಾರೆ. ಒಂದು 1/4 ಗಂಟೆ ಮಾತಾಡೋಂಗಿಲ್ಲ, ಎದುಸ್ರು, ಒಂಥರ ಕೆಮ್ಮು, ಉಸಿರಾಡ ಕಷ್ಟ ಆಗೋದು, ಈ ಥರದ್ದೆಲ್ಲ ಆಗ್ತಿತ್ತು. ಬಟ್ ಒಂಥರ ಈಗ ಒಂದು 80% ಹೀಲ್ ಆಗಿದೆ. ಬಟ್ ಸುಸ್ತು ಮಾತ್ರ ಹೋಗ್ತಿಲ್ಲ ಫ್ರೆಂಡ್ಸ್, ತುಂಬ ಸುಸ್ತು. ಹಿಂಗೂ ಹಾಗೆ ಮೇಂಟೈನ್ ಮಾಡ್ತಾಯಿದ್ದೀನಿ, ಕುತ್ಕೊಂಡು ಪಾಠ ಮಾಡ್ತಾಯಿದ್ದೀನಿ. ಮಾತ್ರ ಅದು ನನ್ನಿಂದ ಅಂತೂ ಅನ್ಯಾಯ ಆಗಬಾರ್ದು ಅಂತ ಮಾತಾಡೋಕ್ಕಾದಷ್ಟು ನೀರು ಕುಡ್ಕೊಂಡು ಬಿಸಿನೀರು ಇದಿಟ್ಕೊಂಡಿರ್ತೀನಿ, ಥರ್ಮೋ ಫ್ಲಾಸ್ಕು, ಅದನ್ನು ಕುಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೇನು ಮಿಡ್ ಟರ್ಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ರಿವಿಷನ್ ಮಾಡಿಸ್ಬೇಕು. ನಮಗೇನೋ ಹುಷಾರಿಲ್ಲ ಅಂತ ರಜಾ ಹಾಕ್ಬಿಡೋದು, ಮನೇಲಿ ಇದ್ಬಿಡೋದು, ಟೈಮ್ ವೇಸ್ಟ್ ಮಾಡೋದು ನನಗಂತೂ ಇಷ್ಟ ಆಗೋಲ್ಲ. ಅಲ್ಲೆಲ್ಲ ಸಪೋರ್ಟ್ ಇದ್ದರೂ ನಮ್ಮ ಮನಸ್ಸಾಕ್ಷಿ ಅಂತ ಇರುತ್ತಲ್ವ, ನಾನು ಯಾವಾಗಲೂ ಹೇಳೋಂಗೆ, ಇಲ್ಲ ಅದು ಕಮಿಟ್ಮೆಂಟ್ ಇಲ್ಲ ಅಂದರೆ ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬಾರ್ದು. ಪ್ರತಿಯೊಂದನ್ನು ಗೊತ್ತಾ, ನಾನು ಅದನ್ನು ತುಂಬ ನಂಬ್ತೀನಿ. ಒಂಥರ ತುಂಬ ಗಿಲ್ಟ್ ಕಾಡುತ್ತೆ. ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬಾರ್ದು ಅಂತ 1 ವಾರ ಕಾಲೇಜ್ಗೆ ಹೋಗಿರಲಿಲ್ಲ, ಅಷ್ಟು ಸುಸ್ತಾಗಿ ಹೋಗಿತ್ತು. ನನ್ನ ಕೈಲಿ ಆಗ್ತಾನೂ ಇರಲಿಲ್ಲ ಬಿಡಿ. ಆಮೇಲೆ ಡಾಕ್ಟ್ರೂ ಚೆನ್ನಾಗಿ ಬೈದರು. ನಾನು ಹೇಳಿದ್ನಲ್ಲ, ಒಂದಿನ ಜ್ವರ ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಹೋಗ್ಬಿಟ್ಟಿದ್ದೆ ನಾನು, ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ. ಬಟ್ ಹೆಂಗೆ ಸುಸ್ತಾಗೋಯ್ತು ಅಂದರೆ, ನೀವು ಅಷ್ಟೇ ಏನೇ ಆದರೂ ಕೂಡ ಫಸ್ಟ್ ಹೆಲ್ತ್ ನೋಡ್ಕೊಳ್ಳಿ. ಆಮೇಲೆ ಇವತ್ತು ಬಂದಿದ್ದ ತಕ್ಷಣ ಕೂತ್ಕೊಂಡಿದ್ದೆ, ಆವಾಗ ಒಂದು ರೀಲ್ಸ್ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಿಮ್ಮ ಬಾಯಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಜಂಕ್ ಫುಡ್ಸ್ನ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತೀರಾ. ಅವರು ಹೆಂಗೆ ಅಂದರೆ, ಅವರು ಹಾಸ್ಪಿಟ್ಲಿಗೆ ಹೋಗಿ 3 ಅವರ್ಸ್ ಅಬ್ಸರ್ವ್ ಮಾಡಿದ್ರಂತೆ. ಆ 3 ಅವರ್ಸಲ್ಲಿ ಎಷ್ಟು
ಎಷ್ಟು ಜನ ಲೇಡೀಸ್ 100ರಷ್ಟು ಪ್ರಾಬ್ಲಮ್ಸು. ಕ್ಯಾನ್ಸರ್ ಅಂತೆ, ಉಸಿರಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಸೊಂಟ ಇಟ್ಕೊಳ್ಳುತ್ತೆ, ಬಿ ಪಿ, ಶುಗರು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇರ್ರೆಗ್ಯುಲರ್ ಪೀರಿಯಡ್ಸು, PCOD, ಏನೇನೋ ಪ್ರಾಬ್ಲಮ್ಸು, ಥೈರಾಯ್ಡು. ಸೊ ಎಲ್ಲ ಆಲ್ಮೋಸ್ಟ್ ಒಂದು 30-35 ಏಜಲ್ಲಿ ಬಂದ್ಬಿಡುತ್ತೆ. ಅದು ಬರ್ತಾ 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 ವರ್ಸ್ಟ್ ಆಗುತ್ತೆ. ಸೊ ಹೆಲ್ತ್ನ ನೋಡ್ಕೊಂಡಿಲ್ಲ ಅಂದರೆ ಭಾರಿ ಕಷ್ಟ. ಸಿಕ್ಕಾಬಟ್ಟೆ ಹೆಲ್ತು ಇಂಪಾರ್ಟೆಂಟು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಆ್ಯಕ್ಚುಲಿ ಹೆಲ್ತ್ ಹೋಗಾದ್ಮೇಲೆ ಗೊತ್ತಾಗೋದು ನಾವೆಷ್ಟು ಕಂಟ್ರೋಲ್ ಮಾಡ್ಕೋಬೇಕು. ಓದೋದು ಅಂದರೆ ಊಟ ಮಾಡೋದು ಹೀಗೆ ಬ್ಯಾಲೆನ್ಸ್ ಮಾಡೋದು, ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು, ಕಡಿಮೆನೂ ತಿನ್ನಬಾರ್ದು, ಆ ಥರದ್ದೆಲ್ಲ ತುಂಬ. ಆಮೇಲೆ ನಾನು ಹೇಳಿದ್ನಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಸ್ವಲ್ಪ ರಿಕವರ್ ಆದಂಗೆ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಆಮೇಲೆ ಇದೆಲ್ಲ ಹಳೇದೇ, ಒಂದು ಆಲ್ಮೋಸ್ಟ್ 8 ದಿನದ ಹಿಂದೆ ರಜೆ ಹಾಕಿದ್ವಲ್ಲ, ನಾನಿಗೂ ಜ್ವರ ಬಂದಿತ್ತು, ಚಿನ್ನಿಗೂ ಜ್ವರ ಬಂದಿತ್ತು, ಹಸ್ಬೆಂಡ್ಗೂ ಜ್ವರ ಬಂದಿತ್ತು. ಬಟ್ ನನಗೆ ತುಂಬ ಆಗಿತ್ತು. ಅವ್ರಿಗೆ 1 ದಿನ, 1.5 ದಿನ, 2 ದಿನ ಬಿಟ್ಬಿಡ್ತು, ಜ್ವರ ಬಿಡ್ತು. ಆಮೇಲೆ ಅವ್ರಿಗೇನು ನಿಶ್ಶಕ್ತಿನೇ ಇಲ್ಲ, ಚೆನ್ನಾಗಿದ್ದಾರೆ ಅವರೆಲ್ಲ, ದೇವ್ರ ದಯೆ, ಟಚ್ ವುಡ್ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ನನಗೆ ಅದು ಏನೋ ಗೊತ್ತಿಲ್ಲಪ್ಪ, ತುಂಬಾ ಸುಸ್ತು. ಡಾಕ್ಟ್ರು ಅದೇ ಅಂದರು, ಅದು ತುಂಬ ಟೈಮ್ ತೊಗೊಳುತ್ತೆ. ವೈರಲ್ ಫೀವರ್ ನಂದು 103ವರೆಗೂ ಹೋಗ್ತಾಯಿತ್ತು. ಸೊ ಅದು ಅಷ್ಟು ಈಸಿ ಅಲ್ಲ, ಎಲ್ಲ ನಿಧಾನಕ್ಕೆ ಟೈಮ್ ತೊಗೊಳುತ್ತೆ. ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಕಿವಿ ಫ್ರೂಟ್ಸ್ ತಿನ್ನಿ, ಫ್ರೂಟ್ಸ್ ಜ್ಯೂಸ್ ಕುಡೀರಿ, ತರಕಾರಿ ತಿನ್ನಿ, ಜಾಸ್ತಿನೂ ತಿನ್ನೋಕ್ಕೆ ಹೋಗಬೇಡಿ, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಇದಾಗೋಗಿರುತ್ತೆ ಅಂತ ಹೇಳಿ ಹಿಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಓಕೆ, ಆ ದಿನಗಳನ್ನ ನೆನೆಸ್ಕೊಂಡ್ರೆ ಈ ದಿನ ಎಷ್ಟೋ ಮೇಲು ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದು ರೂಮೇನೆ ಕ್ಲೀನ್ ಮಾಡ್ಕೊತ ಬಂದ್ವಿ. ಬೆಡ್ಶೀಟೆಲ್ಲ ಚೇಂಜ್ ಮಾಡಿ, ಆಗ ಹುಷಾರಿಲ್ದಿರೋ ಟೈಮಲ್ಲಿ ಆಲ್ಮೋಸ್ಟ್ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡ್ತಿದ್ದೆ. ನಾನೇ ಹೀಲ್ ಆಗಬೇಕಲ್ಲ, ಕೆಮ್ಮಿರ್ತೀವಿ, ಹಾಗೆಲ್ಲ ಯಾರಿಗಾನ ಹುಷಾರಿಲ್ಲ ಅಂದರೆ ನಿಮ್ಮ ಮನೇಲೂ ಅಷ್ಟೇ ಡೈಲಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ, ಅದು ಕಂಪಲ್ಸರಿ ರೂಲ್ಸ್. ಆಮೇಲೆ ಈಗ ಚಿಕ್ಕವಳಿಗೆ ಇವಳ್ದು ಏನು ಕತೆ ಅಂದರೆ, ಇವಳಿಗೆ ಎಂಥ ಜ್ವರ ಬಂದರೂ ಮೇಕಪ್ ಮಾಡೋದು ಬಿಡಲ್ಲ. ಮೇಕಪ್ ಅನ್ನೋದಕ್ಕಿಂತ ಅವಳು ಒಂಥರ ನೀಟಾಗಿರಬೇಕು, ಪ್ರೆಸೆಂಟಬಲ್ ಆಗಿರಬೇಕು. ಯಾವಾಗಲೇ ಆದರೂ ಕೂಡ ಅಷ್ಟು ನೀಟಾಗಿರ್ತಾಳೆ ನನ್ನ ಚಿಕ್ಕ ಮಗಳು. ದೊಡ್ಡವಳು ಏನು ಅಂದರೆ ಒಂಥರ ಇನ್ನೋಸೆಂಟ್ ಥರ, ಸರಿ ಏನು ಮೇಕಪ್ ಮಾಡೋದು ಆ ಥರ ಎಲ್ಲ ಇರ್ತಾಳೆ. ಬಟ್ ಚಿಕ್ಕವಳು ಮಾತ್ರ ಭಾರಿ, ಏನೇ ಇದ್ದರೂ ಕೂಡ ನೀಟಾಗೇ ಇರಬೇಕು. ಬಟ್ಟೆನೂ ಅಷ್ಟೇ ಫುಲ್ ನೀಟಾಗಿ ಹಾಕ್ಕೋಬೇಕು, ಆ ಥರ ಅವಳದು ನೇಚರ್. ನಾನು ನನ್ನ ದೊಡ್ಡ ಮಗಳು ಒಂಥರ, ಈ ಚಿಕ್ಕವಳು ಒಂಥರ ಆ ಥರ. ಆಮೇಲೆ ಜ್ವರ ಇತ್ತು ಪಾಪ, ಅವಳು ತುಂಬ ಸಫರ್ ಮಾಡಿದ್ಲು ಚಿಕ್ಕವಳು, ಇಲ್ಲ ಅಂತಲ್ಲ. 1 or 2 ಆ ಥರ ಎಲ್ಲ ಹೋಗ್ತಿತ್ತು. ತಲೆ ಮೇಲೆಲ್ಲ ಬಟ್ಟೆ ಹಾಕಿ, ಅದು ಇರುತ್ತಲ್ಲ ಕ್ರೋಸಿನು, ಅದು ಇದು ಎಲ್ಲ ಹಾಕಿ ಆ ಥರ ಇದು ಮಾಡ್ಕೊಂಡಿದ್ದು. ತುಂಬ ಬ್ರೇಕ್ಸ್ ತೊಗೋತಾ ಇದ್ದೆ. ಇದೆಲ್ಲ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ ನೋಡಿ. ಏನು ಕೆಲಸ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾಡಿ, ಆಯಿತಾ? ಆಮೇಲೆ ಬ್ರೇಕ್ಸ್ ತೊಗೊಳ್ಳಿ, ಸ್ವಲ್ಪ ಕೆಲಸ ಮಾಡಿ 1/4 ಗಂಟೆ ಬ್ರೇಕ್ ತೊಗೊಳ್ಳಿ, ಕೆಲಸ ಮಾಡಿ ಬ್ರೇಕ್ ತೊಗೊಳ್ಳಿ, ಆ ಥರ. ಆಮೇಲೆ ಕೆಲಸನೂ ಅಷ್ಟೇ, ಅಡುಗೆ ಕೆಲಸನೂ ಅಷ್ಟೇ, ತುಂಬ ಹೈಫೈ ಕೆಲಸ ಅಡುಗೆಗಳನ್ನ ಮಾಡೋದು, ವೆರೈಟಿ ಮಾಡೋದು ಆಗೋದು ಇಲ್ಲ. ಆ ಥರ ಎಲ್ಲ ಹರಡ್ಕೊಡೋಕ್ಕೂ ಹೋಗಬೇಡಿ ನೀವು. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ತೊಗೊಳ್ಳೋದು, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿ, ನೀವೇ ಕೊರಗಬೇಡಿ. ನಂದು ಅರ್ಥ ಮಾಡ್ಕೊಳ್ಳಿ, ನನ್ನ ಫೀಲಿಂಗ್ಸು, ನನ್ನ ಕಷ್ಟ ಅವರು ಅರ್ಥ ಮಾಡ್ಕೊಳ್ಳಿ. ಅವರೇನು ದಿವ್ಯಜ್ಞಾನ ಇಲ್ಲ ಅವರಿಗೆ, ಆಯಿತಾ? ಪಾರ್ಟ್ನರ್ಸ್ಗೆ ಆಗಲಿ ಯಾರಿಗೇ ಆಗಿರಲಿ, ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಸ್ವಲ್ಪ ಈ ಥರ ಆಗ್ತಾಯಿದೆ, ನನ್ನ ಕಷ್ಟ ಆಗ್ತಿದೆ ಅಂತ. ಅವರು ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಸೆಕೆಂಡರಿ. ಅಟ್ಲೀಸ್ಟ್ ನಮ್ಮ ಸೈಡಿಂದ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರದ್ದೆಲ್ಲ ಫಿಲ್ಮಲ್ಲೇ ಆಗೋದು, ನಮ್ಗೆ ನಾವು ಹೇಳ್ದಂಗೆ ಅರ್ಥ ಆಗೋದು. ಅವರಿಗೆ ಆ ಥರ ಎಲ್ಲ ಏನೂ ಆಗೋಲ್ಲ ಫ್ರೆಂಡ್ಸ್. ಎಕ್ಸ್ಪ್ರೆಸ್ ಮಾಡಿ, ಈ ಥರ ಕಷ್ಟ ಆಗ್ತಿದೆ, ಈ ಥರ ನೋವಿದೆ, ಈ ಥರ ಸುಸ್ತಾಗ್ತಿದೆ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಹೆವಿಯಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ. ಆ ಟೈಮಲ್ಲೇ ಅನಿಸುತ್ತೆ, ಆ ಟೈಮಲ್ಲೇ ಇರಿಟೇಷನ್ ಆಗ್ತಿರುತ್ತೆ, ಏಕೆಂದರೆ ನಾವು ಮೇಂಟೈನ್ ಮಾಡ್ತಿರ್ತೀವಲ್ವ. ಬಟ್ ಆ ಟೈಮಲ್ಲಿ ಒಂಥರ ಏನೋ ಇದಾಗೋದು, ಗಲೀಜೆಲ್ಲ ನೋಡೋಕ್ಕೆ ಕಷ್ಟ ಆಗೋದು, ಆ ಥರ ಎಲ್ಲ ಆಗ್ತಿರುತ್ತೆ. ಬಟ್ ನಿಮ್ಮ ತಲೆಯಲ್ಲಿ ಏನಿರಬೇಕು, ಫಸ್ಟ್ ನಾನು ಕ್ಯೂರ್ ಆಗಬೇಕು, ಫಸ್ಟ್ ನಾನು ಹೆಲ್ದಿಯಾಗಿರಬೇಕು, ಫಿಟ್ ಆಗಬೇಕು, ಆಮೇಲೆ ಇದ್ದಿದ್ದೆ ರೊಟೀನ್ ಮಾಡೋದಿದ್ದಿದ್ದೆ ಅಂತ. ಮನೆ ತುಂಬ ಆ ಥರ ಈ ಥರ ಆಗುತ್ತೆ, ಮಾಡೋಕ್ಕಾಗಲ್ಲ, ಏನೋ ಒಂಥರ ಕಿರಿಕಿರಿ ಆಗ್ತಾಯಿರತ್ತೆ. ಬಟ್ ಏನೇ ಆದರೂ ಕೂಡ ನಮ್ಮ ಬಾಡಿಯಲ್ಲಿ ಶಕ್ತಿ ಇರಲ್ಲ. ಇದೆಲ್ಲನೂ ನಿಮ್ಮದು ಮಂತ್ಲಿ ಪ್ರಾಬ್ಲಮ್ ಆದಾಗೂ ಅಷ್ಟೇ, 3 days ಎಷ್ಟು ದಿನ ಅಷ್ಟು ಬೇಕು ಅಷ್ಟು ಲೈಟಾಗಿ ಮಾಡ್ಕೊಂಡೋಗಿ, ಏನು ಇಂಪಾರ್ಟೆಂಟ್ ಅಷ್ಟು ಮಾತ್ರ ಮಾಡ್ಕೊಂಡೋಗಿ. ಆಮೇಲೆ ಹುಷಾರಾದಮೇಲೆ ಎಲ್ಲ ಕ್ಲೀನ್ ಮಾಡೋದಿದ್ದಿದ್ದೆ. ಆಮೇಲೆ ಚೆನ್ನಾಗಿ ನೀರು ಕುಡಿತಾಯಿದ್ದೆ ನಾನು,
ಏನೇ ಆದರೂ ಕೂಡ ಸೇರದೇ ಇದ್ರೂ ಒಂದು 4-5 ತುತ್ತು ತಿನ್ನೋದು. ಟ್ಯಾಬ್ಲೆಟ್ಸ್ಗನ ನಾನು ತಿನ್ನಲೇಬೇಕಿತ್ತಲ್ಲ, ಸೊ ಅದಕ್ಕೆ ಅದನ್ನು ತಿಂತಾಯಿದ್ದೆ ಸ್ವಲ್ಪನಾದರೂ. ಆಮೇಲೆ ಈಸಿಯಾಗಿ ಡೈಜೆಷನ್ ಆಗೋ ಫುಡ್ಡು ಆ ಥರನೇ ತೊಗೋತಾಯಿದ್ದೆ. ಆಮೇಲೆ ಇದು ಸ್ವಲ್ಪ ರಿಕವರ್ ಆದಮೇಲೆ ನನಗೆ ಹೆಂಗೆ ಗೊತ್ತಾ, ಒಂದು 3 ಅವರ್ ತುಂಬ ಸುಸ್ತು, ತುಂಬ ಜ್ವರ. ಆಮೇಲೆ ಸ್ವಲ್ಪ 1 ಅವರ್ ಬಿಡ್ತಾಯಿತ್ತು. ಆ ಟೈಮಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ದೂರನೇ ಕೂರ್ತಿದ್ವಿ. ನೀವು ನೋಡ್ತಾ ಇರ್ಬೋದು, ಒಬ್ರಿಗೊಬ್ರು ಹತ್ತಿರ ಕೂರೋದು ಆ ಥರ ಎಲ್ಲ ಇಲ್ಲ, ದೂರ ಕೂರ್ತಿದ್ವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ವಿ. ಬಟ್ ಏನೇ ಆದರೂ ಕೂಡ ಒಂದೇ ಮನೇಲಿ ಇದ್ದೀವಿ ಅಂದರೆ ಬಂದ್ಬಿಡುತ್ತದು. ನಾನು ಆದಷ್ಟು ಮಾಸ್ಕ್ ಹಾಕ್ಕೋತಾ ಇದ್ದೆ. ಏನಕ್ಕೆ ಸ್ಪ್ರೆಡ್ ಆಗೋದು, ಒಬ್ರಿಗಿಂತ ಎಲ್ಲರೂ ಸಫರ್ ಮಾಡೋದು ಏನಕ್ಕೆ ಅಂತ ಆದಷ್ಟು ಮಾಸ್ಕ್ ಹಾಕ್ಕೋತಾ ಇದ್ದೆ. ಈಗಲೂ ಅಷ್ಟೇ, ಒಂದು ಚಿಕ್ಕ ಕೋಲ್ಡ್ ಬಂದರೂ ಕೂಡ ಏನೋ ಕೋವಿಡ್ ಟೈಮಲ್ಲೇ ಮಾಸ್ಕ್ ಹಾಕ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ಕೋಲ್ಡ್ ಬಂದರೂ ಕೂಡ ಮಾಸ್ಕ್ ಯೂಸ್ ಮಾಡಿ, ಕೈ ಆಗಾಗ ತೊಳಿತಾ ಇರಿ. ಆದಷ್ಟು ಅವಾಯ್ಡ್ ಆಗುತ್ತೆ, ಬಟ್ 100% ಅವಾಯ್ಡ್ ಆಗುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ. ಅದು ಹೆಂಗೋ ಬಂದ್ಬಿಡುತ್ತೆ ಅದು ಮನೇಲಿದ್ದಾಗ. ಬಟ್ ಫ್ರೀಕ್ವೆನ್ಸಿ ಚಾನ್ಸಸ್ ಎಲ್ಲ ನಮಗೆ ಬೇಗ ಬರೋ ಬದಲು ಸ್ವಲ್ಪ ಲೇಟಾಗಿ ಬರಲಿ, ಆಮೇಲೆ ಜಾಸ್ತಿ ಇನ್ಫೆಕ್ಷನ್ ಆಗೋ ಬದಲು ಸ್ವಲ್ಪ ಇನ್ಫೆಕ್ಷನ್ ಆಗಲಿ, ಆ ಥರ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇವಳು ಇಂಡಿಪೆಂಡೆನ್ಸ್ ಡೇಗೆ ಯಾವುದೋ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ಲು ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ಲು. ನನಗೆ ಮ್ಯೂಸಿಕ್ ನಾಲೆಜ್ ಚೆನ್ನಾಗಿದೆ ಅಲ್ವಾ, ಇವಳು ಹಾಡೋದಕ್ಕೂ ಚಿಕ್ಕ ಹುಡುಗಿ ಥರ ತೊದಲಾಗಿ ಹಾಡೋದಕ್ಕೂ, ಅವಳು ಬಿದ್ದು ನಗೋದಕ್ಕೂ, ಸೊ ಆ ಥರ ಫನ್ ಮೂಮೆಂಟ್ಸು ನಡೀತಾನೇ ಇರುತ್ತೆ. ನೀವು ಅಷ್ಟೇ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಒಬ್ಬೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಪರ್ಸ್ನಲಿ ಮೇಲ್ ಮಾಡಿದ್ದಕ್ಕೆ, 108 ಜನ ಕಮೆಂಟ್ ಮಾಡಿದ್ದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆಮೇಲೆ ನಾನು ಬೇಡ್ಕೊತೀನಿ ನಿಮ್ಮೆಲ್ಲರಿಗೂ, ಯಾವುದು ಏನೂ ಆಗೋದು ಬೇಡ, ಫಸ್ಟ್ ಹೆಲ್ತ್. ಅದು ಒಂದು ವ್ಲಾಗ್ ಇದು ನೋಡ್ತಾ ಇದ್ದೆ, ಒಂದಾದ್ಮೇಲೆ 7 ಇರುತ್ತೆ, 1 ಕೋಟಿ ಇರುತ್ತೆ ಅಂದ್ಕೊಳ್ಳಿ. 1 ಕೋಟಿ ಅಲ್ಲಿ ಒಂದೊಂದಕ್ಕೆ ಒಂದೊಂದು ಟ್ಯಾಗ್ಲೈನ್ ಕೊಟ್ಟಿದ್ದರು. ಅದರಲ್ಲಿ ಒಂದಕ್ಕೆ ಟ್ಯಾಗ್ಲೈನ್ ಅವ್ರು ಏನು ಕೊಟ್ಟಿದ್ರು ಅಂದರೆ ಆರೋಗ್ಯ. ಆ ಒಂದನ್ನು ಕಳ್ಕೊಬೇಡಿ, ಆ ಒಂದನ್ನು ಕಳ್ಕೊಂಡ್ರೆ ಇನ್ನಿರೋ 0ಗಳಿಗೆ ಅರ್ಥ ಇಲ್ಲ. ಸೊ ಅದಕ್ಕೆ ನಾನು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅನ್ನೋ ಯೋಚನೆ ಮಾಡಿ ನನಗೆ ಫುಲ್ ಅನಿಸ್ಬಿಟ್ಟಿದೆ ಹೆಲ್ತ್ ಇಂಪಾರ್ಟೆಂಟ್, ಅದ್ರ ಮುಂದೆ ಏನೂ ಇಲ್ಲ ಅಂತ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲ್ಯಾನ್ ಮಾಡಿಕೊಂಡು ಹೆಲ್ತ್ನ ಚೆನ್ನಾಗಿ ನೋಡಿಕೊಂಡು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಯಾರಿಗಾನ ಈ ವ್ಲಾಗ್ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.